ಅಂತೂ ಇಂತೂ ಬಡವರ ಮಗ ಗಿಲ್ಲಿ ಬಿಗ್ ಬಾಸ್ ಸೀಸನ್ 12 ವಿನ್ನರ್ ಆಗಿದ್ದಾರೆ. ಬಿಗ್ ಬಾಸ್ ಮನೆಗೆ ಎಂಟ್ರಿ ಆಗಬೇಕಾದ್ರೆ ಗಿಲ್ಲಿ ನಾನು ಈ ಮಟ್ಟಿಗೆ ಜನ ಸಂಪಾದನೆ ಮಾಡ್ತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ. ಗಿಲ್ಲಿ ಮಾತ್ರ ಅಲ್ಲ, ಕರ್ನಾಟಕದ ಜನ ಕೂಡ ಇದನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಆದರೆ ಗಿಲ್ಲಿ 120 ದಿನಗಳಲ್ಲಿ ಕೋಟ್ಯಾಂತರ ಅಭಿಮಾನಿಗಳನ್ನು ಸಂಪಾದಿಸ್ಬಿಡ್ತಾರೆ. ಅದರಲ್ಲೂ ಮಹಿಳಾ ಅಭಿಮಾನಿಗಳು ಗಿಲ್ಲಿ ಅಂದರೆ ಅವರಿಗೆ ಅವರೇ ಫೇವ್ರೇಟ್ ಆಗಿಬಿಡ್ತಾರೆ. ಈ ಬಾರಿ ವೋಟ್ ಮಾಡಿರೋರಲ್ಲಿ ಮಹಿಳಾ ಅಭಿಮಾನಿಗಳೇ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಮಹಿಳಾ ಅಭಿಮಾನಿಗಳು ಯಾರಾದರೂ ಒಬ್ಬನ್ನ ಮೆಚ್ಚಿಕೊಂಡ್ರೆ, ಅವ್ರ ಮೇಲೆ ಅಭಿಮಾನ ಇಟ್ಕೊಂಡ್ರೆ ಆತ ಜೀವನದಲ್ಲಿ ದೊಡ್ಡ ಮಟ್ಟದಲ್ಲಿ ಮುಂದೆ ಬರ್ತಾನೆ ಅಂತ ಒಂದು ಮಾತಿದೆ. ಖಂಡಿತ ಗಿಲ್ಲಿ ಅವರ ಸಾಮರ್ಥ್ಯವನ್ನು ನೋಡ್ತಾ ಇದ್ದರೆ ಅವರು ದೊಡ್ಡ ಮಟ್ಟದಲ್ಲಿ ಯಶಸ್ವಿ ಆಗ್ತಾರೆ ಜೀವನದಲ್ಲಿ ಅನ್ನೋ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಏನು ಜನಪ್ಪ, ಕೇವಲ ಒಂದು ರಿಯಾಲಿಟಿ ಶೋನಲ್ಲಿ ವಿನ್ ಆಗಿರುವಂತಹ ಒಬ್ಬ ವ್ಯಕ್ತಿಗೆ ಈ ಥರ ಲಕ್ಷಾಂತರ ಜನ ತಮ್ಮ ಮನೆ ಮಗನ ಏನೋ ದೊಡ್ಡ ಸಾಧನೆ ಮಾಡಿಬಿಟ್ಟಿದ್ದಾನೆ ಅನ್ನೋ ರೀತಿಯಲ್ಲಿ ಸ್ವಾಗತ ಮಾಡ್ತಾ ಇದ್ದಾರೆ, ಖುಷಿ ಪಡ್ತಾ ಇದ್ದಾರೆ. ಮನೆಯಲ್ಲಿ ಹಬ್ಬ ಆಚರಿಸ್ತಾ ಇದ್ದಾರೆ, ಮನೆಯಲ್ಲಿ ಕೇಕ್ ಕಟ್ ಮಾಡಿದ್ದಾರೆ. ತಮ್ಮ ಪುಟಾಣಿ ಮಕ್ಕಳನ್ನು ಗಿಲ್ಲಿ ಫೋಟೋ ಮುಂದೆ ನಿಲ್ಲಿಸಿ, ಗಿಲ್ಲಿ ಬರ್ತಾ ಇರ್ಬೇಕಾದ್ರೆ ಟಿ ವಿ ಮುಂದೆ ನಿಲ್ಲಿಸಿ ಗಿಲ್ಲಿಗೆ ಜೈಕಾರವನ್ನು ಹಾಕ್ಸ್ತಾ ಇದ್ದಾರೆ. ಇಂತಹ ಒಂದು ಅದೃಷ್ಟ ಯಾರಿಗೆ ತಾನೇ ಬರುತ್ತೆ? ನೋಡ್ತಿದ್ದಾಗೇ ಗಿಲ್ಲಿ ನಟ ಕರ್ನಾಟಕದ ಮನೆ ಮಾತಾಗ್ಬಿಟ್ಟಿದ್ದಾರೆ, ಕರ್ನಾಟಕದ ಮನೆ ಮಗ ಆಗಿಬಿಟ್ಟಿದ್ದಾರೆ. ಯಾವ ಹೀರೋಗೂ ಕಮ್ಮಿ ಇಲ್ಲ, ಯಾವ ರಾಜಕಾರಣಿಗೂ ಕಮ್ಮಿ ಇಲ್ಲ, ಆ ಮಟ್ಟಿನ ಜನಪ್ರಿಯತೆಯನ್ನು ಗಳಿಸ್ಬಿಟ್ಟಿದ್ದಾರೆ. ಇವತ್ತು ಗಿಲ್ಲಿ ನಟ ಬೆಂಗಳೂರಿನಿಂದ ಅವರ ಹುಟ್ಟೂರಿಗೆ ಎಂಟ್ರಿ ಆಗ್ತಾರೆ. ಮದ್ದೂರು ಹತ್ರ ಬರ್ತಿದ್ದಾಗೇ ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳವರನ್ನು ಅದ್ಧೂರಿಯಾಗಿ ಸ್ವಾಗತ ಮಾಡ್ತಾರೆ. ಗಿಲ್ಲಿ ಅವರನ್ನು ಕಾಣೋದಕ್ಕೆ ರಾಜ್ಯದ ಮೂಲೆ ಮೂಲೆಗಳಿಂದ ಬರ್ತಾ ಇದ್ದಾರೆ. ಅದರಲ್ಲೂ ನಮ್ಮ ಮೈಸೂರಿನಿಂದ ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಬಸ್ನಲ್ಲಿ, ಸ್ಕೂಟ್ರ್ನಲ್ಲಿ, ಕಾರ್ನಲ್ಲಿ ಮಳವಳ್ಳಿಗೆ ಹೋಗ್ತಾರೆ. ಮಧ್ಯಾಹ್ನ ನಾವು ಬಸ್ ಸ್ಟ್ಯಾಂಡ್ ಹತ್ರ ಹೋಗಿದ್ವಿ, ಮೈಸೂರು ಬಸ್ ಸ್ಟ್ಯಾಂಡ್ ಹತ್ರ. ಅಲ್ಲಿ ಎಲ್ಲ ಬಸ್ಗಳು ರಶ್ಶು, ಮಳವಳ್ಳಿಗೆ ಹೋಗ್ತಾರೋ ಬಸ್ಗಳು ಎಲ್ಲ ಬಸ್ನಲ್ಲೂ ಸೀಟ್ಗಳು ಭರ್ತಿಯಾಗಿ ಸ್ಟ್ಯಾಂಡಿಂಗಲ್ಲಿ ನಿಂತಿದ್ದಾರೆ. ಗಿಲ್ಲಿ ನಟಂಗೆ ನೋಡೋಕೆ ಹೋಗ್ತಾ ಇದ್ದೀವಿ ಅಂತೇಳಿ ಹೆಮ್ಮೆಯಿಂದ, ಖುಷಿಯಿಂದ ಹೇಳ್ಕೊತಾ ಇದ್ದಾರೆ. ಇದು ಯಾರಿಗೆ ತಾನೇ ಇಂತಹ ಒಂದು ಅಭಿಮಾನ ಸಿಗುತ್ತೆ ರೀ? ಇಂಥ ಒಂದು ಅಭಿಮಾನವನ್ನು ಇವತ್ತು ಗಿಲ್ಲಿ ನಟ ಸಂಪಾದಿಸಿದ್ದಾರೆ. ಗಿಲ್ಲಿ ನಟ ಹೋಗ್ತಾ ಇರುವಂತಹ ರೀತಿಯನ್ನು ನೋಡ್ತಾ ಇದ್ದರೆ ಆತ ಜೀವನದಲ್ಲಿ ಮುಂದೆ ಬರ್ತಾನೆ. ಮತ್ತು ಜಗ್ಗೇಶ್ ಅವರ ಒಂದು ರಿಯಾಲಿಟಿ ಶೋನಲ್ಲಿ ಹೇಳ್ತಾರೆ, ಇನ್ನೊಂದು ವರ್ಷದಲ್ಲಿ ಇವನು ಬಾಡಿಗಾರ್ಡ್ಗಳನ್ನು ಇಟ್ಕೊಂಡು ಜನ ಅವನ್ನ ಮೀಟ್ ಮಾಡಬೇಕಂತ ಲೆವೆಲಿಗೆ ಬೆಳೀತಾನೆ ಅಂತ ಅವತ್ತು ಜಗ್ಗೇಶ್ ಅವರು ಹೇಳ್ತಾರೆ. ಜಗ್ಗೇಶ್ ಅವರ ಮಾತು ಹೇಳಿದಾಗ ಕೆಲವರು ವ್ಯಂಗ್ಯ ಮಾಡಿದ್ದುಂಟು. ಇವತ್ತು ಜಗ್ಗೇಶ್ ಅವರು ಹೇಳಿದ ರೀತಿನಲ್ಲೇ ಗಿಲ್ಲಿ ನಟ ಸೆಕ್ಯೂರಿಟಿನಲ್ಲಿ ಹೋಗ್ತಾ ಇದ್ದಾರೆ ನೋಡಿ. ಇದನ್ನು ನೋಡಿದಾಗ ನಮ್ಗೆ ಇವತ್ತು ಗಿಲ್ಲಿ ನಟ ಮೆರವಣಿಗೆಲಿ ಹೋಗ್ತಾ ಇರೋದನ್ನು ನೋಡಿದಾಗ ನಮಗೊಂದು ನೆನಪಾಗುತ್ತೆ. 2 ತಿಂಗಳ ಹಿಂದೆ ಗಿಲ್ಲಿ ನಟ ಅವರ ಅಭಿಮಾನಿಗಳು ಮಹದೇಶ್ವರನ ಬೆಟ್ಟಕ್ಕೆ ಪೂಜೆ ಮಾಡ್ಸೋಕೆ ಹೋಗ್ತಾರೆ. ಗಿಲ್ಲಿ ನಟನ ಫೋಟೋ ಇಟ್ಕೊಂಡು ಮಹದೇಶ್ವರನ ಬೆಟ್ಟದಲ್ಲಿ ಆ ದೇವಸ್ಥಾನ ಸುತ್ತ ಪ್ರದಕ್ಷಿಣೆ ಹೋಗ್ಬೇಕಾದ್ರೆ ಅಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ಸ್ ಅವ್ರನ್ನ ತಡೀತಾರೆ. ಯಾರ ಈ ಹುಡುಗನ ಫೋಟೋ ಇಟ್ಕೊಂಡು ನೀವು ಮಹದೇಶ್ವರನ ಬೆಟ್ಟದಲ್ಲಿ ರೌಂಡ್ ಹೊಡಿತಾ ಇದ್ದೀರ, ಹೋಗ್ರ ಆ ಕಡೆ, ಸುಮ್ಮನೆ ಗಲಾಟೆ ಮಾಡಿಬಿಡಿ ಅಂದಾಗ ಹುಡುಗರು ಪೊಲೀಸ್ನವ್ರ ಜೊತೆ ಗಲಾಟೆ ಮಾಡ್ತಾರೆ. ರೀ, ನಮ್ಮ ಗಿಲ್ಲಿ ನಟ ರೀ, ನಾವು ಮಂಡ್ಯದವರು, ನಾವು ಇವನು ಬಿಗ್ ಬಾಸಲ್ಲಿ ಇದ್ದಾನೆ, ಗೆಲ್ಲಬೇಕು ಅಂತ ನಾವು ಪೂಜೆ ಮಾಡ್ಸೋಕೆ ಬಂದಿದ್ದೀವಿ, ನಾವು ಫೋಟೋ ಇಟ್ಕೊಂಡು ಪೂಜೆ ಮಾಡಿಸೋದು ನಿಮ್ಗೇನು ಕಷ್ಟ ಅಂತೇಳಿ ಪೊಲೀಸ್ನವ್ರ ಜೊತೆ ವಾಗ್ವಾದವನ್ನು ಮಾಡ್ತಾರೆ. ಆದರೂ ಪೊಲೀಸ್ನವರು ಬೇಡ ಫೋಟೋ ಇಲ್ಲ, ಆ ಥರ ಮಾಡೋಂಗಿಲ್ಲ, ಹೋಗ್ರಿ ಅಂತ ಜೋರು ಮಾಡ್ತಾರೆ. ಕಡೆಗೆ ಹುಡುಗರು ಬಿಡೋದಿಲ್ಲ, ಪ್ರದಕ್ಷಿಣೆ ಆಗ್ತಾರೆ. ಆದರೆ ಇವತ್ತು ಅದೇ ಪೊಲೀಸ್ ಸೆಕ್ಯೂರಿಟಿನಲ್ಲಿ ಗಿಲ್ಲಿ ನಟ ಅವ್ರ ಮನೆಗೆ ಹೋಗ್ತಾ ಇದ್ದಾರೆ. ಇದಲ್ವಾ ಬದಲಾವಣೆ ಅಂದರೆ, ಇದಲ್ವಾ ಸಾಧನೆ ಅಂದರೆ ಅಂತೇಳಿ ಸಾರ್ವಜನಿಕ ವಲಯದಲ್ಲಿ ಗಿಲ್ಲಿ ಅವ್ರ ಬಗ್ಗೆ ಮೆಚ್ಚುಗೆ ಮಾತುಗಳು ಕೇಳಿ ಬರ್ತಾ ಇದೆ. ಅವತ್ತು ಒಂದು 3-4 ಜನ ಕಾನ್ಸ್ಟೇಬಲ್ಸು ಮಹದೇಶ್ವರನ ಬೆಟ್ಟದಲ್ಲಿ ಗಿಲ್ಲಿ ಫೋಟೋ ಇಟ್ಕೊಳ್ಳೋದಕ್ಕೂ ಅವಕಾಶ ಕೊಡದೇ ಎಸ್ಬಿಟ್ಟು ಹೋಗ್ರಿ ಸೈಡ್ಗೆ ಅಂತ ಹೇಳಿದವರು ಇವತ್ತು 500 ಜನ ಪೊಲೀಸ್ ಪ್ರೊಟೆಕ್ಷನಲ್ಲಿ ಗಿಲ್ಲಿ ನಟ ಮದ್ದೂರಿನಿಂದ ಮಳವಳ್ಳಿವರೆಗೆ ಮೆರವಣಿಗೆ ಹೋಗ್ತಾ ಇದ್ದಾರೆ ನೋಡಿ. 500 ಜನ ಪೊಲೀಸ್ನವ್ರು ಸೆಕ್ಯೂರಿಟಿ ಇದ್ದಾರೆ ಅಂದರೆ ಗಿಲ್ಲಿ ಯಾವ ಮಟ್ಟಿಗೆ ಬೆಳೆದು ನಿಂತಿದ್ದಾರೆ. ಕೇವಲ 120 ದಿನದಲ್ಲಿ ಎಷ್ಟು ಜನರು ಮನಸ್ಸನ್ನು ಗೆದ್ದುಬಿಟ್ಟಿದ್ದಾರೆ. ರಾಜ್ಯದ ಮೂಲೆ ಮೂಲೆಯಿಂದ ಗಿಲ್ಲಿಯನ್ನು ನೋಡೋದಕ್ಕೆ ಹೋಗ್ತಾ ಇದ್ದಾರಲ್ರಿ. ಈ ಥರ ಒಂದು ಅಭಿಮಾನ ಯಾರಿಗ್ರಿ ಸಿಗತ್ತೆ ಅಂತೇಳಿ ರಾಜ್ಯದ ಜನ ಮಾತಾಡ್ಕೋತಾ ಇದ್ದಾರೆ. ಇದೊಂದು ರೀತಿ ಸಿದ್ದರಾಮಯ್ಯನವ್ರಿಗೂ ಶಾಕ್ ಇದು, ಗಿಲ್ಲಿ ನಟನ ಜನಪ್ರಿಯತೆ. ಏನೇ ಸಿದ್ದರಾಮಯ್ಯನವರು ಮೈಸೂರಿನ ಮಂಟಕಳ್ಳಿ ವಿಮಾನ ನಿಲ್ದಾಣಕ್ಕೆ ಬರ್ತಿದ್ದಾಗೇ ಸಿದ್ದರಾಮಯ್ಯನವ್ರ ಮುಂದೆನೇ ಗಿಲ್ಲಿ ನಟನ ಬ್ಯಾನರ್ನ ಇಟ್ಕೊಂಡು, ಸರ್ ನೀವು ಗಿಲ್ಲಿ ನಟಂಗೆ ಶುಭಾಶಯ ಹೇಳಬೇಕು ಅಂದಾಗ ಸಿದ್ದರಾಮಯ್ಯ ಬ್ಯಾನರ್ ನೋಡ್ಬಿಟ್ಟು ಯಾರು ಅಂತ ಕೇಳ್ಬಿಟ್ಟು ಮಾಹಿತಿ ತೊಗೋತಾರೆ. ಈ ಥರ ಬಿಗ್ ಬಾಸ್ನಲ್ಲಿ ಹುಡುಗ ಗೆಲ್ತಾ ಇದ್ದಾನೆ, ಸಖತ್ ಓಟ್ ಬೀಳ್ತಾ ಇದೆಯಂತೆ, ಅದಕ್ಕೇ ಇವತ್ತು ನಿಮಗೆ ಫೋಟೋ ತೋರಿಸ್ತಾ ಇದ್ದಾರೆ ಅಂತೇಳಿ ಸಿದ್ದರಾಮಯ್ಯನವರಿಗೆ ಅಲ್ಲಿ ಕೆಲವರು ಮಾಹಿತಿಯನ್ನು ಕೊಡ್ತಾರೆ. ಸಿದ್ದರಾಮಯ್ಯನೇ ಗಿಲ್ಲಿ ನಟನ ಜನಪ್ರಿಯತೆಯನ್ನು ಕಂಡು ಬೆಕ್ಕಸ ಬೆರಗಾಗಿ ಶಾಕ್ ಒಳಗಾಗಿದ್ದಾರೆ. ಇಡೀ ಇಂಡಿಯಾದಲ್ಲೇ ಒಬ್ಬ ವ್ಯಕ್ತಿ, ಅದರಲ್ಲೊಬ್ಬ ಯುವಕ, ಕೇವಲ ಒಂದು ರಿಯಾಲಿಟಿ ಶೋನಲ್ಲಿ
ಲಕ್ಷಾಂತರ ಕೋಟ್ಯಾಂತರ ಅಭಿಮಾನಿಗಳನ್ನ ಸಂಪಾದನೆ ಮಾಡೋದಿದೆಯಲ್ಲ, ಅದು ಕಡಿಮೆ ಮಾತಲ್ಲ. ಅಂತಹ ಒಂದು ಬಹುದೊಡ್ಡ ಸಾಧನೆಯನ್ನು ಗಿಲ್ಲಿ ನಟ ಮಾಡಿದ್ದಾರೆ. ಗಿಲ್ಲಿ ನಟನ ಅಭಿಮಾನವನ್ನು ನೋಡ್ತಾ ಇದ್ದರೆ ಕೇವಲ 20 ದಿನದ ಅಭಿಮಾನ ಅಲ್ಲ, ಗಿಲ್ಲಿ ನಟನ ಮೇಲೆ ತೋರಿಸ್ತಾ ಇರುವಂಥ ಅಭಿಮಾನ ಇದು ಶಾಶ್ವತವಾಗಿರುತ್ತೆ. ಗಿಲ್ಲಿ ನಟ ಅವ್ರಿಗೆ ಸಿಕ್ಕಿರುವಂಥ ಈ ಅಭಿಮಾನವನ್ನು ಯಾವ ರೀತಿ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತಾರೆ ಅನ್ನೋದೇ ಈಗಿರುವಂತಹ ಪ್ರಶ್ನೆ. ಪೊಲೀಸ್ ವ್ಯಾನೇ ಬಂದೈತೆ, ಒಂದು 10 ಜನ ಪೊಲೀಸರು, ಮತ್ತೆ ಹಿಂದೆ ಒಂದು ಪೊಲೀಸ್ ಜೀಪು, ಮಧ್ಯದಲ್ಲಿ ಗಿಲ್ಲಿನ ಹಾಕೊಂಡು ಕರ್ಕೊಂಡು ಹೋಗ್ತಾ ಇರೋದು. ಹಿಂದೆ ಹೋಗ್ತಿದ್ದೀವಿ, ಮಾತಾಡಿಸ್ತೀವಿ ಸಂಜೆ ಅಷ್ಟರಲ್ಲಿ. ಬಾಯ್ಲೆ ಸ್ವಾಮಿ ಏನ್ ಗುರು ಗಿಲ್ಲಿ ಕ್ರೇಜು ಅವ ನೋಡ್ರಿ ಗಿಲ್ಲಿ ಅಯ್ಯೋ ಏನ್ ಜನ ಗುರು. ಕಾರು ಓಡಿಸ್ಬೇಕು, ನನ್ನ ಕೈಲಿ ಇಳ್ದೋಗಿ ವಿಡಿಯೋ ಮಾಡಕ್ ಆಗ್ತಾ ಇಲ್ಲ, ಸಮಯ ಇರ್ಲಿ. ನೋಡಿ ಗಿಲ್ಲಿ ಫುಲ್ಲು ಮುಂದೆ ಎಸ್ಕಾಟು, ಪೊಲೀಸ್ ವ್ಯಾನು, ಜೀಪಲ್ಲ ಪೊಲೀಸ್ ವ್ಯಾನೇ ಬಂದೈತೆ, ಒಂದು 10 ಜನ ಪೊಲೀಸರು, ಮತ್ತೆ ಹಿಂದೆ ಒಂದು ಪೊಲೀಸ್ ಜೀಪು, ಮಧ್ಯದಲ್ಲಿ ಗಿಲ್ಲಿನ ಹಾಕೊಂಡು ಕರ್ಕೊಂಡು ಹೋಗ್ತಾ ಇರೋದು. ಹಿಂದೆ ಹೋಗ್ತಿದ್ದೀವಿ, ಮಾತಾಡಿಸ್ತೀವಿ ಸಂಜೆ ಅಷ್ಟರಲ್ಲಿ.